ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ. ದೊಡ್ಡನಾಮಂಗಲ ಗ್ರಾಮದಲ್ಲಿ ಹನುಮಂತ ಜಯಂತಿ ಉತ್ಸವ ನಡೆಯುತ್ತಿದೆ. ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ. ಬೆಳಗ್ಗೆ 4 ಗಂಟೆಯಿಂದ ಸಂಜೆ ಗಂಟನೂ ಅನ್ನದಾನ ನಡೆಯುತ್ತೆ. ರಾಜಾರಾಮ ಎನ್ನುತ್ತ ಹಾಡುವ ಅಭಿಷೇಕ, ಅಭಿಷೇಕ ಎಲ್ಲ ಅಭಿಷೇಕ ಆಗಿದೆ. ಈಗೆಲ್ಲ ಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ. ಪುಳಿಯೋಗರೆ, ಲಾಡು, ಪಾಯಸ, ಕಾಳು ಸಾರು. ರಾಮನ ಮುಖ್ಯ ಪ್ರಾಣ ಹನುಮ. ಇಂದು ಹನುಮ ಜಯಂತಿ ನಾಡಿನಾದ್ಯಂತ ಎಲ್ಲೆಡೆಯೂ ಕೂಡ ಸಮಾಜದ ಆದರ್ಶ ಪುರುಷ ಅಂತಲೇ ಖ್ಯಾತಿ ಗಳಿಸಿರುವಂಥ ಪ್ರಭು ಶ್ರೀರಾಮಚಂದ್ರನ ಪರಮ ಭಕ್ತ, ಚಿರಂಜೀವಿ, ಗಾಳಿ ಪುತ್ರ, ಹಾಗೆಯೇ ಸಂಕಟ ನಿವಾರಕ, ಸಂಕಟ ಮೋಚನ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂತಹ ಹನುಮಂತನ ಅಂದ್ರೆ ಆಂಜನೇಯ ಸ್ವಾಮಿಯ ಜನ್ಮ ದಿನೋತ್ಸವ ಕಾರ್ಯಕ್ರಮ ಇಂದು. ಮಹಾಕಾವ್ಯ ರಾಮಾಯಣದಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ಸಹಾಯ ಮಾಡಿದಂತಹವರಲ್ಲಿ ಅತ್ಯಂತ ಪ್ರಮುಖ ಪಾತ್ರಧಾರಿಯೇ ತಾಯಿ ಸೀತಾಮಾತೆಯನ್ನ ಹುಡುಕಿದಂತಹ ಹನುಮನ ಜಯಂತಿ. ಬೆಂಗಳೂರು ದಕ್ಷಿಣದ ದೊಡ್ಡನಾಗಮಂಗಲದಲ್ಲಿ ಹನುಮನ ಜಯಂತಿಯನ್ನ ಇಲ್ಲಿನ ರಾಜೇಶ್ ನೇತೃತ್ವದ ತಂಡದ ವತಿಯಿಂದ ಆಯೋಜಿಸಲಾಗಿತ್ತು. ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಮುಂಜಾನೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ಭಗವಂತನಿಗೆ ಶ್ರದ್ಧಾ ಭಕ್ತಿಗಳಿಂದ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸುತ್ತಿದ್ರು. ಅಂತೆಯೇ ಇಡೀ ದಿನ ಬಂದಂತ ಭಕ್ತರು ಹನುಮನ ದರ್ಶನವನ್ನ ಪಡೆದು ಹಾಗೆಯೇ ಪ್ರಸಾದವನ್ನ ಸೇವಿಸಿ ಒಂದು ರೀತಿಯಾದಂತಹ ಧನ್ಯತಾ ಭಾವದಿಂದ ತೆರಳುತ್ತಿದ್ರು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ವಿಷ್ಣು ಗೋತ್ರಭವಸ್ಯ ಮಂಜುನಾಥ ಮನಸ್ಯ ಪ್ರಕಾಶ ಮನಸ್ಯ ನಾಗರತ್ನ ನಮ್ನಿಹ ಶಾನ್ವಿತ ಮನಸ್ಯ ವಿನಿಶಾ ನಮ್ನಿಹ ಯಜಮನಸ್ಯ ಸಹ ಬ್ರಹ್ಮಣ ಜೀವಿನೇ ನಮೋ ನಮಃ. ರಾಮಾಯ ಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಹೌದು, ಪ್ರಭು ಶ್ರೀರಾಮಚಂದ್ರನ ಪರಮ ಬಂಟ ಆಂಜನೇಯ, ಹನುಮಂತ, ಗಾಳಿಯ ಪುತ್ರ, ಚಿರಂಜೀವಿ, ವಾನರ ರಾಜ, ಸಂಕಟ ನಿವಾರಕ, ಸಂಕಟ ಮೋಚನ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂತನ ಹನುಮನ ಜಯಂತಿ ಇಂದು ಎಲ್ಲೆಡೆಯೂ ಕೂಡ ಆಯೋಜನೆಗೊಟ್ಟಿತ್ತು. ಅಂತೆಯೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡನಾಗಮಂಗಲದಲ್ಲೂ ಕೂಡ ಹನುಮನ ಜಯಂತಿಯನ್ನ ವಿಜೃಂಭಣೆಯಿಂದ ಇಡೀ ದೇಗುಲವನ್ನ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. 2 ದಿನಗಳಿಂದಲೂ ಕೂಡ ಸತತವಾಗಿ ಅಲಂಕಾರ ಹಾಗೆಯೇ ಭಗವಂತನಿಗೆ ವಿಶೇಷ ಪೂಜೆಗಳಿಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಂತಹ ದೊಡ್ಡನಾಗಮಂಗಲದ ಬೆಂಗಳೂರು ದಕ್ಷಿಣದ ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ರಾಜೇಶ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಶುಭ ಕಾರ್ಯಗಳು ಕೂಡ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಂತ ರಾಜೇಶ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ದೊಡ್ಡನಾಮಂಗಲ ಗ್ರಾಮದಲ್ಲಿ ಹನುಮಂತ ಜಯಂತಿ ಉತ್ಸವ ನಡೆಯುತ್ತಿದೆ. ಹನುಮಂತ ಜಯಂತಿ ಹಬ್ಬ ಇರೋದ್ರಿಂದ ದೊಡ್ಡನಾಮಂಗಲದಲ್ಲಿ ಬೆಳಗ್ಗೆ 4 ಗಂಟೆಯಿಂದ ಸಂಜೆ ಗಂಟನೂ ಅನ್ನದಾನ ನಡೆಯುತ್ತೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ ಆಗಿ ಜನಗಳ ಸಾಲಾಗಿ ಬರ್ತಾ ಇದ್ದಾರೆ. ಜನರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರೂ ಬಂದು ಅನ್ನದಾನ ಇರುತ್ತೆ, ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಂತ ನನ್ನ ಮನೆಯಲ್ಲಿ. ಇಡೀ ದೊಡ್ಡನಾಗಮಂಗಲದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲೆಡೆಯೂ ಕೂಡ ಕೇಸರಿ ಧ್ವಜಗಳಿಂದ, ಕೇಸರಿ ತೋರಣಗಳಿಂದ ಕೇಸರಿಮಯವಾಗಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತೋರ್ವ ಭಕ್ತರು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ. ಇಂದಲೂ ನಾವು ಹೂವು ಅಲಂಕಾರ ಅದು ಇದು ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ನೈಟು ಅಭಿಷೇಕ, ಅಭಿಷೇಕ ಎಲ್ಲ ಅಭಿಷೇಕ ಆಗಿದೆ. ಈಗೆಲ್ಲ ಸಾರ್ವಜನಿಕರು ಊಟ ಉಪಚಾರಗಳಾಗ್ತಾ ಇದೆ. ವರ್ಷ ನಾವು ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಮುದ್ದೆ,
ಪುಳಿಯೋಗರೆ, ಲಾಡು, ಪಾಯಸ, ಕಾಳು ಸಾರು, ಪುಳಿಯೋಗರೆ, ಪಲಾವ್ ಎಲ್ಲ ಅಡುಗೆಗಳೆಲ್ಲ ವಿಧವಾದ ಮಾಡ್ತೀವಿ. ಮದುವೆಗಳಿಗಂತೂ ಹೆಣ್ಣು ಗಂಡು ಸಿಕ್ಕಿದ್ರೆ ಮದುವೆಗಳು ಮಾಡಿಬಿಡ್ತಾ ಇದ್ವಿ, ಫ್ರೀ ಮದುವೆಗಳು. ಬರೋ ವರ್ಷ ನಾವು ಹಿಂಗೆ ಚೆನ್ನಾಗಿ ಮಾಡಿ ಯಾರಾದರೂ ಹೆಣ್ಣು ಗಂಡು ಸಿಕ್ಕಿದ್ರೆ ರಾಜೇಶ್ ಶೆಟ್ಟಿ ನೇತೃತ್ವದಲ್ಲಿ ಮದುವೆಗಳು ಮಾಡ್ತೀವಿ, ಫ್ರೀ ಮದುವೆಗಳು. ಎಷ್ಟು ಜನ ಸೆಟ್ಟಾದರೂ ಅಷ್ಟು ಜನನೂ ಮಾಡ್ತೀವಿ. ಒಟ್ಟಿನಲ್ಲಿ ದೊಡ್ಡನಾಗಮಂಗಲದಲ್ಲಿ ಆಯೋಜನೆಗೊಂಡಿದ್ದಂತಹ ಪ್ರಭು ಶ್ರೀರಾಮಚಂದ್ರನ ಪರಮ ಬಂಟ ಆಂಜನೇಯ ಹನುಮಂತನ ಜಯಂತಿ ಹನುಮನ ಜಯಂತ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಾಗಿ ಮೂಡಿಬಂದಿತ್ತು. ಯಾರು ಈ ಭಗವಂತನನ್ನ ಆಂಜನೇಯನ ದರ್ಶನ ಮಾತ್ರದಿಂದಲೇ ಶನಿ ಬಾಧೆ, ಕುಜದೋಷ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಎನ್ನುವ ಪ್ರತೀತಿ ಇದೆ. ಬಂದಂತ ಭಕ್ತರುಗಳಿಗೆ ಬೆಳಗಿನಿಂದಲೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.